ಹೆಲೋ ಗೈಸ್, ಇವತ್ತಿನ ನನ್ನ ಬ್ಲಾಗಿನ ಮೇಲೆಗೂ ವೆಲ್ಕಮ್. ಹಾಗೆ ನಿಮ್ಮೆಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಕೆಲಸ ಮಾಡ್ತಾ ಇದ್ರೆ ಸೊ ನೋಡ್ಕೊಳ್ಳಿ ಹೆಂಗೆ ಅಲ್ಲಿ ಹೆಂಗೆ ಬರ್ತಾಳೆ ಇವಾಗ ಕರೆದ ತಕ್ಷಣ. ಗಾನು 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 ಓ ತಿರ್ಗಲ್ಲ ಮುಚ್ಚಿಕೊಂಡು ಗಾನು ಗಾನುಮ್ಮ ಇವಾಗ ಮತ್ತೆ ಹೆಂಗೆ ರಿಟರ್ನ್ ಹೋಗಿ ತಿರ್ಗಾ ಅಲ್ಲಿ ಬಗ್ಗೆ ನೋಡೋದು. ಹೋದ್ಲು ವಾಪಸ್ಸು ತಿರ್ಗಾ ತಕ್ಷಣ ನೋಡಿ ಗಾನು. ಆ್ಯಕ್ಚುಲಿ ನಾನು ಮನೇಲಿ ಶಾರ್ಟ್ಕಟ್ಟಾಗಿ ಹಂಗೆ ಗಾನು ಗಾನು ಅಂತ ಕರೀತೀನಿ. ಬಿಕಾಸ್ ಒಂದು ನಿಮಿಷ ಗಾನು ಗನಿಷ್ಕಾ ಅಂತ ಅನ್ನೋ ಬದಲು ಅನು ಮನು ಗಾನು ಅದು ಚೆನ್ನಾಗಿರುತ್ತೆ ಒಂಥರ ರೈಮಿಂಗಾಗಿ ಅಂತ ಹೇಳ್ಬಿಟ್ಟು ಗಾನಮ್ಮ ಹಂಗೆ ಕರಿತೀನಿ ಗೈಸ್. ಸೊ ಅಲ್ಲಿ ಹೋಗಿ ಹೋಗಿ ಹಿಂಗೆ ಇಲ್ಲಿ ಬರೋದು, ಇಲ್ಲಿ ಕರೆದ ತಕ್ಷಣ ಹಂಗೆ ಬಗ್ಗೆ ನೋಡೋದು, ನಗಿಯೋದು, ಮತ್ತೆ ರಿಟರ್ನ್ ಹಾಕೊಂಡು ನೋಡಿ ಮತ್ತೆ ರಿಟರ್ನ್ ಹೋಗೋದು. ಅಲ್ಲಿ ಇವಾಗ ಹೋಗ್ತಾವಳೆ ತಿರ್ಗಾ ನಿಂತ್ಕೊಂಡು ಗಾನು 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 ಮಗ್ಲೇ ಗಾನು ಮಗ್ಲೇ ಕಳ್ಳ ಏ ಚಿನ್ನುಮ್ಮ ಚಿನ್ನುಮ್ಮ. ಅಟ್ಲೀಸ್ಟ್ ಅಮ್ಮ ಹತ್ರ ಬಾ ಕಂದಮ್ಮ, ಅಮ್ಮ ಹತ್ರ ಬಾರಿ ಅಟ್ಲೀಸ್ಟು ಬಾಳಿ ಕಂದಮ್ಮ. ಫಸ್ಟ್ ಚಡ್ಡಿ ಹಾಕಿ ನೀನು ಇಲ್ಲ ವಿಡಿಯೋದಲ್ಲಿ ಶೇಮ್ ಮಾಡ್ತಾರೆ ಮಗ್ಲಿ ನೀನು. ಬಾ 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 ಬಾಡಿ ಕಂದಮ್ಮ. ನಮ್ಮ ಮಗು ಕಾಲು ಗೆಜ್ಜೆಲ್ಲ ಹಾಕೊಬಿಟ್ಟಿದ್ದೆ ಅವತ್ತು ನಾಮಕರಣದಲ್ಲ. ನಿಧಾನ 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 ನಾಮಕರಣದಲ್ಲಿ ಹಾಕೋಣ ಅಂದರೆ ಅವಳು ಹಾಕ್ಸ್ಕೊಂಡಿಲ್ಲ. ಸೊ ಇವಾಗ ಇವತ್ತು ಹಾಕೊಬಿಟ್ಟಿದ್ದಾಳೆ. ಗಾನು ಗಾನುಮ ಗಾನು ನೀವೇನ ಗಾನು ಗಾನುಮ ಗಾನು ಗನಿಷ್ಕಾ. ಆ್ಯಕ್ಚುಲಿ ಮನೇಲಿ ಕರೆಯಕ್ಕೆ ನಾನು ಹಂಗೆ ಶಾರ್ಟ್ಕಟ್ ಅಂದ್ಕೊಂಡಿದ್ದೀನಿ ಗೈಸ್, ಗಾನು ಅಂತ. ಅದು ಹೇಳಿದ್ನಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಅಲ್ಲಿ ಹೋಗಿ ಅಲ್ಲಿಂದ ಬಗ್ ನೋಡೋದು, ಕುತ್ಕೊಂಡು ಈ ಕಡೆ ಕುತ್ಕೊಂಡು ಆ ಕಡೆ ಕೊನೆ ಕುತ್ಕೊಂಡು ನನ್ನ ಕರೆದ ತಕ್ಷಣ ಬಗ್ ನೋಡೋದು. ಹಂಗೆ ನೋಡ್ಕೊಳ್ಳಿ. ಗಾನು ಗಾನು ಪಾಪು ಏ ಗಾನು ಪಾಪು ಚಿನ್ನುಮ ಗಾನು 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 ಇಲ್ಲಿ ನೋಡಿ, ಇಲ್ಲಿ ಗಾನು ವಿಡಿಯೋ ಮಾಡ್ತಿದ್ದೀನಿ ಅಮ್ಮ ಬೈಲಿ. ಅಯ್ಯೋ ಗೈಸ್, ಅಲ್ಲಿಂದ ನಮ್ಮಮ್ಮ ಎತ್ಕೊಂಡು ಹೋಗ್ಬಿಟ್ರೆ ಅಲ್ಕೋ ಅಲ್ಲಿ ಹೋಗೋಳೆ, ಅಲ್ಲಿಂದ ನಮ್ಮಮ್ಮ ಎತ್ಕೊಂಡು ಹೋಗ್ಬಿಟ್ರೆ ಗೈಸ್ ನೋಡಿ, ಅಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ನಮ್ಮಮ್ಮ ಎತ್ಕೊಂಡು ಹೋಗ್ತಾರೆ ಗೈಸ್ ಅಲ್ಲಿಂದ. ಅಲ್ಲಿ ಬರ್ತಾ ಇದ್ಲು ಪಾಪ ಅವಳು, ಬರ್ತಾ ಇದ್ಲು ಚಿನ್ನಮ್ಮ. ಗೈಸ್ ಇವತ್ತು ನನ್ನ ಬುದ್ಧಿಗೆ ಏನಾಗಿದೆ ಗೊತ್ತಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು, ಲಂಚ್ ಮಾಡಿದ್ದು ಏನಂದರೆ ಏನೂ ಇಟ್ಕೊಂಡೇ ಇಲ್ಲ ಗೈಸ್. ನಾನು ಲಂಚೆಲ್ಲ ಊಟ ಅಷ್ಟೇ ಏನೂ ಇಟ್ಕೊಂಡೇ ಇಲ್ಲ, ಮರ್ತುಬಿಟ್ಟಿದ್ದೀನಿ. ಸೊ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋದ್ವಿ. ನಾರ್ಮಲ್ ಜಿಮ್ಮಲ್ಲಿ ಇವತ್ತಂತೂ ಲೆಗ್ ವರ್ಕೌಟ್ ಇತ್ತು ಗೈಸ್. ಕಾಲೆಲ್ಲ ನಾವು ನೋಡ್ತು ಮೆಟ್ಲು ಇಳಿಯೋಕ್ಕಾಗಲ್ಲ ನಿಜವಾಗ್ಲೂ, ಒಂಥರ ಮೆಟ್ಲು ಇಳಿತಿದೆ ಎಲ್ಲ ಫುಲ್ ಶಿವರಿಂಗ್ ಆಗ್ತಾಯಿತ್ತು. ಸೊ ಹೆಂಗೋ ಹಂಗೆ ಬಾಧೆ ಬಿದ್ದು ಎಲ್ಲ ಮುಕ್ಕಲ್ಲೇ ಲೆಗ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಲೆಗ್ ಡೇ ಇದೆಲ್ಲ ಹೊಂಬಿಟ್ಟಿದೆ. ಫುಲ್ಲು ವರ್ಕೌಟ್ ಮಾಡೋಕ್ಕೆ ಸಾಕಾಗೋಯ್ತು. ಫುಲ್ ಲೆಗ್ ಫುಲ್ ಪೇಯ್ನ್ ಬಂದ್ಬಿಟ್ಟಿದೆ ಗೈಸ್. ಯಪ್ಪ ಓಕೆ, ವರ್ಕೌಟ್ ಇಸ್ ಡನ್. ನಾವು ವರ್ಕೌಟ್ ಆಯಿತು ಗೈಸ್. ಇವಾಗ ಮನೆಗೆ ಹೋಗ್ತಿದ್ರಿ. ಆ್ಯಕ್ಚುಲಿ ಈ ಅಂಗಡಿ ನಾವು ಬರೋಕೆ ತೆಗ್ದಿರುತ್ತೆ, ಇವಾಗ ಕ್ಲೋಸ್ ಆಗಿಬಿಡುತ್ತೆ. ರೈಮಂಡ್ ಶೋರೂಮು. ಸೊ ನಾವು ಬರೋಕ್ಕೆ ಮುಂಚೆ ತೆಗ್ದಿರುತ್ತೆ, ಇವಾಗ ಕ್ಲೋಸ್ ಆಗ್ತಾಯಿದೆ. ಇವಾಗ ಕ್ಲೋಸ್ ಆಗ್ತಾಯಿದೆ. ಆ್ಯಕ್ಚುಲಿ ನಾವು ಯಾವಾಗಲೂ ಬರಬೇಕಾದ್ರೆ ಫಸ್ಟೇ ನಾವು ಬರೋಕ್ಕೆ ಮುಂಚೆ ನೋಡಿ ಲೈಟ್ಸ್ ಎಲ್ಲ ಆಫ್ ಆಯಿತು, ಕ್ಲೋಸ್ ಆಗುತ್ತೆ ಇವಾಗ. ನೋಡಿ ನೋಡ್ದಾ, ಅದೇ ಬಿಗ್ ಬಾಸ್ ಮನೆ, ಲೈಟ್ಸ್ ಎಲ್ಲ ಆಫ್ ಆಯಿತು. ಸೊ ಇವಾಗ ಮನೆ ಕಡೆ ಹೋಗೋಣ ಬನ್ನಿ. ನಮ್ಮ ಹರ್ಷಿತಾ ಇನ್ನು ಫೋನ್ ಕೇಸ್ ತಗೊಂಡಿಲ್ಲ ಗೈಸ್. ಅದಕ್ಕೆ ಹುಷಾರಾಗಿ ಮಗು ಥರ ನೋಡ್ಕೊತವಳೆ ಫೋನ್ನ. ಸರಿ, ಅವಳು ನಮ್ಮ ಇದರಲ್ಲಿ ಹಾಕ್ಕೊಂಡಿದ್ದ ಡ್ರೆಸ್ಸು, ನಾಮಕರಣದಲ್ಲಿ ಹಾಕೊಂಡಿದ್ದು ಡ್ರೆಸ್ ಇದು. ಇವಾಗ ಬರೋವಾಗ ಮತ್ತೆ ಬ್ರೋಕಲಿ ಹೋಗಿ ಕೇಳ್ಕೊಂಡು ಬಂದ್ವಿ. ಒಂದು ಬ್ರೋಕಲಿಗೆ ಆನೆಕಲ್ಲಲ್ಲಿ ಎಷ್ಟು ದಿನದಿಂದ ಗೊತ್ತಾಗ ಸುತ್ತಾ ಇರೋದು. ಸೊ ಆನೆಕಲ್ಲಲ್ಲಿ ಎಲ್ಲಿ ಸಿಗುತ್ತೆ ಬ್ರೋಕಲಿ ಅಂತ ಹೇಳಿದ್ರೆ ಗೊತ್ತಿದೆ. ದಯವಿಟ್ಟು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಮನೆಯಿಂದ 2 ತಿಂಗಳು ಅನಿಸಿದೆ. ಅದರಲ್ಲಿ ಏನೋ ತಂದೂರಿ
ಇವಾಗ ಮನೆಗೆ ಬಂದ್ವಿ. ಸೊ ಚಿನ್ನಮ್ಮ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತಂದು. ಸೊ ಈ ನನ್ನ ಮಗ ಯಾವಾಗೂ ಚಡ್ಡಿ ಹಾಕ್ದಿರ ಹೊರಡ್ತಾನೆ. ನನ್ನ ಸತಿ ಬತ್ತೆ ಈಚೆ ಚಡ್ಡಿ ಹಾಕ್ದಿರಾ ಮಿತು ಮಿತು ಚಡ್ಡಿ ಹಾಕ್ದಿರ ಬತ್ತೆ ನನ್ನ ಸತಿ ಅಲ್ಲಿ ಹೋಗ್ಬೇಕಾ? ಅವ್ರ ಮಮ್ಮಿ ನೋಡ್ತಾರೆ ಚಡ್ಡಿ ಹಾಕಿಲ್ಲ. ಹಾಂ ಯಾಕೆ ಚಡ್ಡಿ ಹಾಕಿಲ್ಲ? ಗೊತ್ತಿಂದ ಇವಾಗ ಮನೆಗೆ ಹೋಗೋಣ. ನಮ್ಮ ಚಿನ್ನಮ್ಮ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ನಮ್ಮ ಲಕ್ಕಿ ಅಂತೂ ಹಿಂಗೇನೆ ನೋಡಿ 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 ಬರ್ತಾನೆ, ಕಾಲನ್ನ ಹಾಕ್ತಾನೆ ಹೋಗ್ತಾನೆ. ಸೊ ನಮ್ಮ ಚಿನ್ನಮ್ಮ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಹಾಯ್ ಮಗಳೇ, ಹಾಯ್ ಮಗಳೇ, ಕಂದಮ್ಮ ಕಂದಮ್ಮ, ಹೂನು ಕಂದಮ್ಮ. ನೆಟ್ಕಾಯ್ ಫೋನ್ ಹುಷಾರಾಗ ನನ್ನ ಮಗಳದು. ಕಂದಮ್ಮ ಬಾ ಬಾ ಬಾ, ಓಡಿ ಕುಚ್ಚು ಮಾಡಿ ನನ್ನ ಕುಚ್ಚು ಮಾಡಿ. ಚಿಕ್ಕ 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 ಸೊರೆ ತಿಂದಿರೋ ಬಂಗಾರಿನ ನೀನು? ಸೊರೆ ತಿಂದಿಲ್ವಾ? ಜಿಜಿ ಮಾಡಿದ್ದಮ್ಮ, ಜಿಜಿ ಮಾಡಿದ್ದ, ಜಿಜಿ ಮಾಡಿದ್ರ. ಕಿಚ್ಚಿ ಮೇಡಮ್, ಅಮ್ಮ ಕಿಚ್ಚಿ ಮಾಡು, ಅಮ್ಮ ಕಿಚ್ಚಿ ಮಾಡು, ಕಿಚ್ಚಿ ಮಾಡು, ಕಿಚ್ಚಿ ಮಾಡು ಅಮ್ಮಗ. ಓ ಯಾಕೆ ಕಿಚ್ಚಿ ಮಾ ಕಿಚ್ಚಿ. ಓ ಟೋ ಕ್ಯೂಟ್ ನಮ್ಮ, ಐ ಲವ್ ಯು ಟೂ ಮಚ್. ನಿನ್ನ ಖುಷಿ ಮರಿ ಇದು. ಸಾಕು 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 ಮಗಳೇ. ಓನದು ಮೂತಿಗೆ. ಓಕೆ ಗೈಸ್, ಇವಾಗ ನೈಟ್ ಡಿನ್ನರ್ ಮಾಡೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಡಿನ್ನರ್ ಎಲ್ಲ ಮುಗಿತು, ಇವಾಗ ಮಲಗಬೇಕು ಇನ್ನೇನು ಹೋಗಿ. ಸೊ ಆ್ಯಕ್ಚುಲಿ ನಾಳೆ ನಾಳಿದ್ರಲ್ಲಿ ಹೆಂಗೂ ಇವಾಗ ವೀಕೆಂಡ್ ಬರ್ತಾಯಿದೆ. ಸೊ ಎಷ್ಟು ಬೇಗ ದಿನ ಹೋಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ಆಲ್ರೆಡಿ ಇವಾಗ ನಾಳೆ ಫ್ರೈಡೇ, ಮಂಗೆ ಸ್ಯಾಟರ್ಡೆ ಬಂದೇ ಬಿಡ್ತು ದಿವಸ. ಸಾರಿ. ಸೊ ಇವಾಗ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಅಂದರೆ ಯೂಟ್ಯೂಬಲ್ಲಿ ಒಂದು ಫಾರ್ಮೇಟ್ ವಿಡಿಯೋ ಹಾಕ್ತೀನಿ, ನಾಮಕರಣದ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ಗೆ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಿಮ್ಗೆ ಏನೇ ಥರ ಯಾವುದೇ ರೀತಿ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು ಅಥವಾ ಪಾಪದ ಬಟ್ಟೆ ಆಗಿರ್ಬೋದು, ಸೊ ಏನದ್ರ ಬಗ್ಗೆ ಡೌಟ್ ಇದೆ ಅದನ್ನೆಲ್ಲ ದಯವಿಟ್ಟು ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಅದನ್ನು ಸ್ಯಾಟರ್ಡೇ ಫ್ರೀ ಆದಾಗ ಅಥವಾ ನಾಳೆ ಫ್ರೀ ಆದರೆ ಒಂದು ಲಾಂಗ್ ಫಾರ್ಮೆಟ್ ವಿಡಿಯೋ ಅದಕ್ಕಂತಲೇ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಕ್ವೆಶನ್ಸ್ ಏನಾದರೂ ಇದೆ, ಇನ್ ಕೇಸ್ ಏನಾದರೂ ಕೇಳಬೇಕು ಅಂತ ಅನಿಸಿದ್ನ ಗೊತ್ತಾಗ್ದಿರ ನನಗೆ ಇವಾಗ ನನ್ನ ಮೈಂಡಲ್ಲಿ ಈ ಥರ ಮಾಡಬೇಕು ಅಂತ ಇದೆ. ಆಮೇಲೆ ನೀವು ಬೇರೆ ಥರ ನಿಮಗೆ ಅಂದರೆ ಬೇರೆ ಕ್ವೆಶನ್ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಏನೇ ಇದ್ರೂ ದಯವಿಟ್ಟು ಕಮೆಂಟ್ಸನ್ನು ಶೇರ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಏನೇ ಇದ್ರೂ ನಾನು ನಾಳೆ ಅಥವಾ ನಾಳಿದ್ರಲ್ಲಿ ಫ್ರೀ ಮಾಡಿಕೊಂಡು ಸೊ ಅದಕ್ಕೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ನಿಮಗೆ ಇನ್ ಕೇಸ್ ನೀವು ಪಾಪುಗೆ ನಾಮಕರಣ ಆಗಿರ್ಬೋದು, ಬೇರೆ ಏನೇ ಫಂಕ್ಷನ್ಸ್ ಆಗಿರ್ಬೋದು, ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಏನು ಅಂತೇಳಿ. ಅದಕ್ಕೋಸ್ಕರ ನಾನು ಯಾವ ಥರ ಪ್ಲ್ಯಾನ್ ಮಾಡಿದೆ, ಆಮೇಲೆ ಏನೇನು ಯಾವ ಥರ ಆಯಿತು, ಆಮೇಲೆ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆಮೇಲೆ ಜ್ಯುವೆಲರಿ ಆಗಿರ್ಬೋದು, ವೆನ್ಯೂ ಎಲ್ಲನೂ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ದು ಅಂದರೆ ಏನು ಕ್ವೆಶನ್ ಮೇಯ್ನ್ ಪರ್ಟಿಕ್ಯುಲರ್ ಕ್ವೆಶನ್ ಬೇಕು ಅಂತ ದಯವಿಟ್ಟು ಹೇಳಿ, ಆವಾಗ ನಾನು ಕಂಪ್ಲೀಟಾಗಿ ಹೇಳ್ಬೋದು ಈ ಥರ ಅಂತೇಳಿ. ಸೊ ನನ್ನ ಮೈಂಡಲ್ಲಿ ನಾನು ಇಷ್ಟು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಕೇಳಿದ್ರೆ ಸೊ ಅದಕ್ಕೆ ಸ್ವಲ್ಪ ಸಿಂಕ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ಇಷ್ಟ ಆಗುತ್ತೆ ಗೈಸ್ ಇವತ್ತಿನ ವ್ಲಾಗ್. ಸೊ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಶೇರ್ ಮಾಡ್ಕೊಳ್ಳಿ, ಅದನ್ನ ಹೇಳಿದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೈಲಿ ಆದಷ್ಟು ನಿಜವಾಗ್ಲೂ ಗೈಸ್ ಡೈಲಿ ವ್ಲಾಗ್ಸಲ್ಲಂತೂ ಎಷ್ಟು ಕವರ್ ಮಾಡಬೇಕು ಎಷ್ಟಷ್ಟು, ಇನ್ನು ಸುಮ್ಮನೆ ಅಂತೂ ನಿಜವಾಗ್ಲೂ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕೋದು ಸುಮ್ಮನೆ ಕಷ್ಟ ಅಲ್ಲ. ಅಂಥದ್ರಲ್ಲಿ ಈ ಒಂದು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾನು 1.5-2 months ಆಗ್ತಾ ಬಂದಿದೆ. ಸೊ ಕಂಟಿನ್ಯೂಸ್ ಆಗಿ ಒಂದು ದಿವಸನೂ ಮಿಸ್ ಮಾಡಿದೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಅದನ್ನೂ. ಸೊ ನಾರ್ಮಲ್ ಮಿನಿ ವ್ಲಾಗ್ ಅಂತೇಳಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಡ್ಬೋದು. ಅದೇನು ಒಂದು 59 ಸೆಕೆಂಡ್ಸ್ ಬರುತ್ತೆ, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟನೇ ಅನಿಸಲ್ಲ, ಪಟ್ ಅಂತ ಮಾಡಿಬಿಡ್ಬೋದು. ಬಟ್ ಯೂಟ್ಯೂಬಲ್ಲಿ ಅದಕ್ಕೆ ಎಡಿಟ್ ಮಾಡಿ, ಅದಕ್ಕೆ ತಮ್ಮನೇಲಿ ಎಡಿಟ್ ಮಾಡಿ ಒಂದೊಂದು ಸತಿ ಎಷ್ಟು ಕಷ್ಟ ಆಗ್ಬಿಡುತ್ತೆ. ತಮ್ಮನೇಲಿ ಕೂಡ ಎಡಿಟ್ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ವೀಡಿಯೋ ಹಂಗೆ ಹಾಕ್ಬಿಟ್ಟಿರ್ತೀನಿ, ಆಮೇಲೆ ಹೋಗಿ ಇನ್ ಕೇಸ್ ಎಡಿಟ್ ಮಾಡಿ ಹಾಕಿರ್ತೀನಿ. ಹಂಗೆ ಅಷ್ಟೊಂದೊಂದು ಸ್ವಲ್ಪ ನಾಮಕರಣ ಇದ್ಕೊಂಡು ಗೈಸ್ ನಾನು ಒಂದು ದಿವಸ ಸ್ಕಿಪ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ. ನಾಮಕರಣ ದಿವಸ ನಾನು ಮಲಗಿದ್ದು ನೈಟಲ್ಲಿ ಎಡಿಟ್ ಮಾಡಿ ತಿರ್ಗಾ ಬೆಳಗ್ಗೆನೇ 6 ಗಂಟೆಗೆ ಎದ್ದು 6 ಗಂಟೆಗೆ ವೀಡಿಯೋನೆಲ್ಲ ಸೇವ್ಗೆ ಹಾಕ್ಬಿಟ್ಟು ಆಮೇಲೆ ಸೇವ್ಗೆ ಹಾಕ್ಕೊಂಡು ಹೋಗಿ ಆಮೇಲೆ ಸ್ನಾನಕ್ಕೆ ಹೋಗಿ ವೀಡಿಯೋ ಎಲ್ಲ ಸೇವ್ಗೆ ಹಾಕಿ. ಸೊ
ಎಲ್ಲ ಮಾಡಿಕೊಂಡು ಆಮೇಲೆ ಮೇಕಪ್ಗೆ ಹೋದಾಗ ಅಲ್ಲಿ ವೈಫೈ ಕನೆಕ್ಟ್ ಆಗಿರುತ್ತೆ ನಂದು ದೀಪಕ ಪಾರ್ಲರ್ಗೆ ಹೋಗಿದ್ದೆ. ಸೊ ಡೈರೆಕ್ಟಾಗಿ ಅಲ್ಲಿ ಹೋಗಿ ಮೇಕಪ್ ಹೋದಾಗ ಅಲ್ಲೇ ವಿಡಿಯೋ ಸೇವ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದೆ. ಸೊ ಅದು ಅಪ್ಲೋಡ್ ಆಯಿತು ಆಟೋಮೆಟಿಕ್ಕಾಗಿ. ಸೊ ಹಂಗಾಗಿನೇ ಒಂದು ದಿವಸನೂ ಮಿಸ್ ಮಾಡ್ತೀರಾ. ಮೈ ಗಾಡ್, ಐ ಆಮ್ ಗ್ರೇಟ್ಫುಲ್ ಗೈಸ್. ನಾನೇ ನಿಜವಾಗ್ಲೂ ಅದರಲ್ಲೂ ಪಾಪನ ಮ್ಯಾನೇಜ್ ಮಾಡಿಕೊಂಡು ಜಿಮ್ಗೆ ಹೋಗಿ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ನೀವು ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸು ವೀಡಿಯೋ ನೋಡ್ತಾ ಇರ್ತಾರೆ, ವರ್ಷಿತಾ ವೇದ ಏನಾದರೂ ಇನ್ ಕೇಸ್ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಡೈಲಿ ಹೇಳ್ತಾ ಇರ್ತೀವಿ, ಅಯ್ಯೋ ಹಂಗೆ ಮಾಡ್ಬೇಕು ಹಿಂಗೆ ಅಂತ. ಸ್ವಲ್ಪ ಹೆಕ್ಟಿಕ್ಕಾಗಿರುತ್ತೆ. ಇರಲಿ ಗೈಸ್, ಎಲ್ಲ ಒಂದು ಹಾರ್ಡ್ ವರ್ಕ್ಗೂ ಒಂದು ದಿವಸ ಸಕ್ಸಸ್ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನೋಡೋಣ, ಅದೆಷ್ಟೇ ಕಷ್ಟ ಆಗ್ತಿದ್ರು ನನಗೆ ಎಷ್ಟೇ ಕಷ್ಟ ಆಗ್ತಿದ್ರು ನನಗೆ ಸ್ವಲ್ಪ ನಿದ್ದೆ ಕಮ್ಮಿ ಆದರೂ ಪರವಾಗಿಲ್ಲ, ನಾನು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದೊಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಹಿಂಗೆ ಆಗಬೇಕು ಅಂತೇಳಿ. ಸೊ ಅದನ್ನು ಫಾಲೋ ಮಾಡ್ತಾ ಹೋಗ್ತಿದ್ದೀನಿ. ಸೊ ನೋಡೋಣ ಇನ್ನೂ ಎಷ್ಟು ದಿವಸ ಮಾಡೋದು ಅಂತ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಗೈಸ್. ಸೊ ಗೈಸ್, ಏನು ಹೇಳೋದು ಜಾಸ್ತಿ ಏನಿಲ್ಲ. ಅದೇ ಲಾಸ್ಟ್ ಎಂಡ್ ಮಾಡಿಬಿಟ್ಟು ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ ಲೂಸ್ ಥರ. ನಾನು ಏನೋ ಬಿಟ್ಟರೆ ಹಿಂಗೆ ಏನೋ ಮಾತಾಡ್ತಾ ಇರ್ತೀನಿ ಗೈಸ್, ನಿಮಗಂತೂ ಕೇಳ್ತಾ ಇದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ನಾನು ಡೈಲಿ ವ್ಲಾಗ್ಸ್ನ ಇವಾಗ ಅಪ್ಲೋಡ್ ಮಾಡ್ತಿರೋ ಡೈಲಿ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನಿಮ್ಮ ದಿನದಲ್ಲಿ ಒಂದು 3-4 ನಿಮಿಷ ಬರ್ಬೋದು ಡೈಲಿ. ನಾನು ಡೈಲಿ ಹಾಕೋ ವೀಡಿಯೋಸು ಇಲ್ಲ 8 ನಿಮಿಷ ಬರ್ಬೋದು, 10 ನಿಮಿಷ ಅಂದ್ಕೊಳ್ಳಿ. ನಿಮ್ಮ ದಿನದಲ್ಲಿ ನಿಮಗೆ ಇವಾಗ ನಾವು ಎಷ್ಟು ಬ್ಯುಸಿ ಇರ್ತೀವಿ ಅಂತ ನಮ್ಗೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಅಷ್ಟು ಬ್ಯುಸಿ ಇದ್ರೂ ನಿಮ್ಮ ದಿವಸದಲ್ಲಿ ನನಗೆ ಅಂತ ಒಂದು 10 ನಿಮಿಷ ಕೊಟ್ಟರು ನಾನು ವೀಡಿಯೋ ನೋಡ್ತಿರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಆ ಒಂದು ಪ್ರೀತಿ ನಿಮಗೆ ನಿಜವಾಗ್ಲೂ ನಂಗೆ ಒಂಥರ ಏನಂತಾರೆ ಬ್ಲೆಸ್ಸಿಂಗ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇದ್ರೇ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ ಕ್ವೆಶನ್ಸ್ ಏನಿದೆ ದಯವಿಟ್ಟು ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಸಿಗುವಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ ಬೈ, ಗುಡ್ ನೈಟ್ ಗೈಸ್.